ಈ ವಾರ್ತೆಯ ಪ್ರಾಯೋಜಕರು ಪ್ರೇರ್ ಅಂಡ್ ಕೇರ್. ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಯೋಗ ಮಂದಿರದಲ್ಲಿ ಯೋಗಾಭ್ಯಾಸ ಮಾಡಿದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಕೇಂದ್ರ ಸರ್ಕಾರದ ಕಾಂಗ್ರೆಸ್ ವಿರೋಧಿ ನೀತಿ ವಿರೋಧಿಸಿ ಕಾರವಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ. ಸಮಾಜಕ್ಕೆ ರಾಷ್ಟ್ರಪ್ರಜ್ಞೆಯುಳ್ಳ ಯುವಕರು ಬೇಕು, ಸ್ವರ್ಣವಲ್ಲಿ ಶ್ರೀ. ಚಲಿಸುತ್ತಿದ್ದ ಓಮಿನಿಗೆ ಬೆಂಕಿ, ಜೀವಾಪಾಯದಿಂದ ಪಾರಾದ ಚಾಲಕ. ಸಾಲ್ಕಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಮಲೇರಿಯಾ ವಿರೋಧಿ ದಿನಾಚರಣೆ. ಜೆಎಂಜೆ ಶಿಕ್ಷಣ ಸಂಸ್ಥೆಯಲ್ಲಿ ಶಿಸ್ತುಬದ್ಧವಾಗಿ ನಡೆದ ವಿಶ್ವ ಯೋಗ ದಿನಾಚರಣೆ. ಮತ್ತು ಸಿದ್ದಾಪುರದಲ್ಲಿ ಅಕ್ರಮ ಸಾರಾಯಿ ಮಾರಾಟ ಮತ್ತು ಜುಗಾರಿ ನಿಲ್ಲಿಸುವಂತೆ ಆಗ್ರಹಿಸಿ ರೈತ ಮುಖಂಡರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಸ್ವರ್ಣವಲ್ಲಿಯ ಯೋಗ ಮಂದಿರದಲ್ಲಿ ವಿವಿಧ ಸಂಘಟನೆಗಳಿಂದ ವಿಶ್ವ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾಗವಹಿಸಿದ್ದರು. ನಗರದ ಸ್ವರ್ಣವಲ್ಲಿ ಯೋಗ ಮಂದಿರದಲ್ಲಿ ಬುಧವಾರ ಬೆಳ್ಳಂಬೆಳಗ್ಗೆ ನೂರಾರು ಜನರು ಸೇರಿದರು. ಉತ್ಸಾಹಪೂರ್ವ ಸನ್ನಿವೇಶದಲ್ಲಿ ಸಾಮೂಹಿಕ ಯೋಗಾಭ್ಯಾಸ ಕೈಗೊಂಡು ಸಂಭ್ರಮಿಸಿದರು. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಇಲ್ಲಿ ತಾಲೂಕಾ ಯೋಗ ದಿನಾಚರಣೆಯ ಸಮಿತಿಯ ನಾನಾ ಸಂಘ ಸಂಸ್ಥೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಯೋಗ ದಿನಾಚರಣೆ ಕಾರ್ಯಕ್ರಮ ಇದರೊಂದಿಗೆ ಸಾಂಗವಾಗಿ ಸಂಪನ್ನಗೊಂಡಿತು. ವಿಧಾನಸಭೆಯ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಭಾರತೀಯ ಪರಂಪರೆಯ ಅಮೂಲ್ಯ ವಿಧಾನವಾದ ಯೋಗಾಭ್ಯಾಸ ಇಂದು ವಿಶ್ವಮಟ್ಟದಲ್ಲಿ ಆಚರಣೆಯಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಲ್ಪದ ಫಲವಾಗಿ ಯೋಗ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿರುವುದು ಭಾರತೀಯರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಹಾಯಕ ಆಯುಕ್ತ ದೇವರಾಜ, ತಹಶೀಲ್ದಾರ್ ಸಮಂತ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಯೋಗ ಶಿಕ್ಷಕಿ ಪ್ರಿಯಾ ಬಲಸೆ ಅವರನ್ನು ಸನ್ಮಾನಿಸಲಾಯಿತು. ವಿರೋಧಿ ನೀತಿಯನ್ನು ವಿರೋಧಿಸಿ ಕಾರವಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಳೆದ ಮಂಗಳವಾರ ಕೇಂದ್ರದ ಮೋದಿ ನೇತೃತ್ವದ ಸರ್ಕಾರದ ದ್ವೇಷ ನೀತಿ ಮತ್ತು ಕರ್ನಾಟಕ ಸರ್ಕಾರ ಬಡವರಿಗೆ ನೀಡಲು ಅಕ್ಕಿ ಖರೀದಿ ವಿಷಯದಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಅನುಸರಿಸುತ್ತಿರುವ ತಾರತಮ್ಯವನ್ನು ವಿರೋಧಿಸಿ ಕಾರವಾರ ಬಸ್ ನಿಲ್ದಾಣದ ಬಳಿ ಇರುವ ಸುಭಾಷ್ ವೃತ್ತದ ಬಳಿ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿನಾಥ್ ಗಾಂವ್ಕರ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್, ಶಾಸಕರುಗಳಾದ ಭೀಮಣ್ಣ ನಾಯ್ಕ್, ಸತೀಶ್ ಶೈಲ್, ಮಾಜಿ ಶಾಸಕ ವಿ.ಎಸ್. ಪಾಟೀಲ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿದರು. ಅನ್ನಕ್ಕೆ ಕನ್ನ ಹಾಕಿದ ಬಿಜೆಪಿ ಸರ್ಕಾರಕ್ಕೆ, ಅನ್ನಕ್ಕೆ ಕನ್ನ ಹಾಕಿದ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ
ಒಂದು ಅನ್ನಭಾಗ್ಯಕ್ಕೆ ಕನ್ನ ಹಾಕುತ್ತಿರುವಂತಹ ಶ್ರೀ ಮೋದಿಜಿಯವರ ಈ ಒಂದು ಧೋರಣೆಯನ್ನು ಖಂಡಿಸಿ ನಾವು ಇವತ್ತೆಲ್ಲ ನಾವು ಕಾರವಾರದ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ಮಹಿಳಾ ಭಾಗದ ಎಲ್ಲ ಸೆಲ್ಗಳ ಅಧ್ಯಕ್ಷರುಗಳು ಮತ್ತು ಮಹಿಳಾ ಬ್ಲಾಕ್ ಅಧ್ಯಕ್ಷರುಗಳು, ನಮ್ಮ ನೆಚ್ಚಿನ ಶಾಸಕರು ಹಾಗೂ ಜಿಲ್ಲಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಇವತ್ತಿನ ಈ ಒಂದು ಪ್ರತಿಭಟನೆ ನಮ್ಮ ರಾಜ್ಯ ಸರ್ಕಾರ 135 ಬಹುಮತದಿಂದ ಗೆದ್ದು ನಮ್ಮ ಸರ್ಕಾರ ಬಂದಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನು ಹೊಡೆದಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಂತ ನಮ್ಮ ಸಿದ್ದರಾಮಯ್ಯವರು ಹಾಗೂ ನಮ್ಮ ಡಿಕೆಶಿ ಅವರ ನೇತೃತ್ವದಲ್ಲಿದ್ದ ಈ ಒಂದು ಸರ್ಕಾರದಲ್ಲಿ ಅವರು ನುಡಿದಂತೆ ನಡೆದ 5 ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಈಗಾಗಲೇ ಒಂದು ಗ್ಯಾರಂಟಿಯನ್ನು ಈಗಾಗಲೇ ನಮಗೆ ನಮ್ಮ ಮಹಿಳೆಯರಿಗಾಗಿ ಶಕ್ತಿ ಎನ್ನುವಂತ ಒಂದಿಗೆ ಎಲ್ಲ ಬಸ್ಸುಗಳಲ್ಲಿ ಉಚಿತ ಒಂದು ಭಾಗ್ಯವನ್ನು ಕೊಟ್ಟಂತ ನಮ್ಮ ಮೊದಲನೇದಾಗಿ ನಮ್ಮ ಸಿಎಂ ಆದಂತ ನಮ್ಮ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ನಾವೆಲ್ಲ ಮಹಿಳಾ ಪರವಾಗಿ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂಥ ಒಂದು ನುಡಿದಂತೆ ನಡೆದಂತ ನಮ್ಮ ಸರ್ಕಾರ ಮುಂದೆಯೂ ಸಹ ನುಡಿದಂತೆ ನಡೆದಿದ್ದು, ಈಗಲೂ ಸಹ ಅದೇ ರೀತಿಯಾಗಿ ನುಡಿದಂತೆ ನಡೆದಿದ್ದಾರೆ. ಈಗಾಗಲೇ ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ. ಇನ್ನು 4 ಗ್ಯಾರಂಟಿಗಳನ್ನು ಕೊಡುವಂತಹ ಸಂದರ್ಭದಲ್ಲಿ 2ನೇ ಗ್ಯಾರಂಟಿ ಅನ್ನಭಾಗ್ಯವನ್ನು ಕೊಡಬೇಕಂತ, ಹಸಿದವರಿಗೆ ಅನ್ನಭಾಗ್ಯವನ್ನು ಕೊಡುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಧೋರಣೆಯನ್ನು ಕೇಂದ್ರ ಸರ್ಕಾರದ ನಮ್ಮ ಮೋದಿಜಿಯವರು ಇದಕ್ಕೆ ಒಂದು ಕನ್ನವನ್ನು ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಇವರು ಮಾಡಬೇಕಾದಂತ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆಯನ್ನು. ಸಮಾಜಕ್ಕೆ ರಾಷ್ಟ್ರಪ್ರಜ್ಞೆಯುಳ್ಳ ಯುವಕರ ಅವಶ್ಯಕತೆ ಇದೆ ಎಂದು ಸ್ವರ್ಣವಲ್ಲಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ನುಡಿದಿದ್ದಾರೆ. ಸಂಯಮಿ, ಸಾಧಕ, ರಾಷ್ಟ್ರಪ್ರಜ್ಞೆಯುಳ್ಳ ಯುವಕರ ಅವಶ್ಯಕತೆ ಸಮಾಜಕ್ಕಿದೆ ಎಂದು ಸೋಂದ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ನುಡಿದರು. ನಗರದ ಎಂಎಸ್ ವಾಣಿಜ್ಯ ಕಾಲೇಜಿನಲ್ಲಿ ನಡೆದ ಯುವ ಪರಿಷತ್ ಸ್ವರ್ಣವಲ್ಲಿ ಮಹಾಸಂಸ್ಥಾನ ನಡೆಸಿದ ಸ್ವಸ್ಥ ಸಮಾಜದತ್ತ ಯುವಜನತೆಯ ಚಿತ್ತ ಎಂಬ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಹಿರಿಯ ಪೊಲೀಸ್ ಅಧಿಕಾರಿ ಸುಧೀರ್ ಹೆಗಡೆ ಮಾತನಾಡಿ, ಸ್ವಸ್ಥ ಸಮಾಜದತ್ತ ಯುವಜನತೆ ಅತ್ಯುತ್ತಮ ಕಲ್ಪನೆಯಾಗಿದೆ. ಇಂದಿನ ಯುವಕರು ಮೊಬೈಲ್ ಬಳಕೆಯನ್ನು ಚಟವಾಗಿ ಬಳಸಿಕೊಳ್ಳುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಮಾದಕ ದ್ರವ್ಯದ ಸೇವನೆ, ದುಷ್ಟರ ಸಹವಾಸ, ಅಜಾಗರೂಕತೆ, ಆಲಸ್ಯತನವನ್ನು ಬಿಟ್ಟು ಸಾಧನೆಯತ್ತ ನಾವು ಮುಖ ಮಾಡಬೇಕು ಎಂದರು. ಡಿವೈಎಸ್ಪಿ ಗಣೇಶ್ ಕೆಎಲ್, ಅಪರಾಧ ಚಟುವಟಿಕೆ ತಡೆಯಲು ಯುವ ಜನತೆ ಸಹಕಾರ ಬೇಕು ಎಂದರು. ನೇರವಾಗಿ 2-3 ವಿಷಯ ಮಾತ್ರ ನೆನಪುಕೊಳ್ತಾ ಇದೆ. ಇವತ್ತು ವಿಶ್ವ ಯೋಗ ದಿನಾಚರಣೆ, ಇಲ್ಲಿ ಯೋಗಾಸನ ವಿಧಾನ ಕಾರ್ಯಕ್ರಮ ಕೂಡ ನಡೆದಿದ್ದಾರೆ. ಎಲ್ಲ ವ್ಯಸನಮುಕ್ತ ಸಮಾಜವನ್ನು ಶಿಬಿರದ ಒಂದು ಪಠ್ಯಕ್ರಮದಂತೆ ನಮ್ಮದು ಇಲ್ಲಿ 2 ತಾಸಿನ ಪ್ರವಚನ ಇದೆ. ಆದರೆ ನನಗೆ ಅಷ್ಟಾವಕಾಶ ಇರುತ್ತೆ, ಚಿಂತೆ ಮಾಡಬೇಕು, ಎಲ್ಲ ಮಾತಾಡೋದಿಲ್ಲ. ನಮ್ಮ ಇಲಾಖೆ ಒಂದು ದೊಡ್ಡ ಆಸೆಟ್. ಅವರು ಆ್ಯಂಟಿ ಕರಪ್ಷನ್ ಬ್ಯೂರೋದಲ್ಲಿರುವಾಗ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಶಿಕ್ಷೆಯನ್ನು ಪಡೆದುಕೊಂಡಂತಹ ತನಿಖಾಧಿಕಾರಿಗಳು ಸುಧೀರ್ ಸರ್. ನಾನು ಮತ್ತು ಅವರು ಮಂಗಳೂರಲ್ಲಿ ಒಟ್ಟಿಗೆ ಒಂದೇ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾಯಿದ್ರು. ನಂತರ ನನಗೆ ಗೊತ್ತಾಯಿತು ಅವರು ಶಿಕ್ಷಣಕ್ಕೆ ಬಂದ ಮೇಲೆ. ಮೊದಲು ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿ ಹೇಳಿದ್ರು ಮೊಬೈಲ್ ಅಂತ ಹೇಳಿ. ಅದಕ್ಕೆ ಒಂದು ಡಿಸೀಸ್ ಬಂದಿದೆ. ಯಾರಿಗೆ ಹೆಸರು ಗೊತ್ತಿದೆ? ಮೊಬೈಲ್ ಕೀಡಿನ ಒಂದು ಡಿಸೀಸಿಗೆ. ಯಾಕಂದರೆ ನಿಮಾನ್ಸ್ ನಡುವಿನಲ್ಲಿ ಬರ್ತಾ ಇತ್ತು. ನಾನು ಬೆಂಗಳೂರಿನ ACP ಮಡಿವಾಳ ಇರ್ಬೇಕಾದ್ರೆ ನಿಮಾನ್ಸ್ ನಡುವಿನಲ್ಲಿ ಬರ್ತಾ ಇದ್ದು. ನಿಮಾನ್ಸ್ನಲ್ಲಿ ನಾನು ಯಾವುದೋ ಒಬ್ಬ ಅಧಿಕಾರಿಯ ಸಂಬಂಧಿಕರಿಗೆ ಕರ್ಕೊಂಡು ಹೋದಾಗ ಒಂದು ಸೆಕ್ಷನ್ ನೋಡಿದೆ. ಅರೆ, ಇದಕ್ಕೂ ಒಂದು ಸೆಕ್ಷನ್ ಸ್ಟಾರ್ಟ್ ಆಗೋಯ್ತಾ, ಇದಕ್ಕೂ ಒಂದು ಸೆಕ್ಷನ್ ಸ್ಟಾರ್ಟ್ ಆಗೋಯ್ತಾ ಅಂತ. ದಟ್ ಇಸ್ ಕಾಲ್ಡ್ ನೋಮೋಫೋಬಿಯಾ ಅಂತ ಹೇಳಿ. ಅದಕ್ಕೆ ನೋ ಮೊಬೈಲ್ ಫೋಬಿಯಾ ಅಂತ. ಆ್ಯಕ್ಚುಲಿ ಅದಕ್ಕೆ ನೋಮೋಫೋಬಿಯಾ ಅಂತ ಒಂದು ಹೆಸರು ಇಟ್ಕೊಂಡು. ನೋಮೋಫೋಬಿಯಾ ಅಂದರೆ ಎಷ್ಟು ಜನ ಗೊತ್ತಾ? ಇಲ್ಲಿ ಕೂತ್ಕೊಂಡ್ರಲ್ಲಿ 80% ಮಾಡಿದರೆ ಅವಾಗವಾಗ ಹಿಂಗೆ ಮುಟ್ಕೊಳ್ಳೋದು, ಆ ಮೊಬೈಲಿನ ಜಾಗ ಹಿಂಗೆ ಮುಟ್ಕೊಳ್ಳೋದು, ಅದು ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳೋದು. ಆ ನಂತರ ಅದನ್ನು ಅವಾಗ ಯಾವುದನ್ನು ಹವ್ಯಾಸ ಅಂತ ಕರಿತೀವಿ, ಯಾವುದನ್ನು ನಮಗೆ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ ಅಂತ ನಾವು ಇಟ್ಕೊಂಡಿದ್ದೀವೋ ಅದನ್ನು ಹವ್ಯಾಸ ಅಂತ ಕರಿತೀವಿ. ಒಳ್ಳೆಯದಕ್ಕೆ ಪ್ರೇರಣೆ ನಮ್ಮ ಸಿರಸಿ ನಗರದಲ್ಲಿ ಇದೀಗ ಪ್ರಾರಂಭವಾಗಿದ್ದು 2023-24 ಸಾಲಿನ ಡೇ ಕೇರ್, ಪ್ಲೇ ಹೋಮ್, ನರ್ಸರಿ, LKG ಹಾಗೂ UKG ತರಗತಿಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ.
ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ನುರಿತ ಅನುಭವಿ ಶಿಕ್ಷಕರಿಂದ ಹೇಳಿಕೊಡಲಾಗುವುದು. ಕಲೆ, ಸಂಗೀತ, ನೃತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುವುದು. ಕ್ರೀಡೆಗೆ ಆದ್ಯತೆ ನೀಡುವ ಸಲುವಾಗಿ ಹಚ್ಚ ಹಸುರಿನ ಹುಲ್ಲು ಹಾಸಿನ ವ್ಯವಸ್ಥೆ ಇದೆ. ಮಕ್ಕಳಲ್ಲಿ ಅಡಗಿರುವ ಕ್ರಿಯಾಶೀಲತೆ ಹಾಗೂ ಪ್ರತಿಭೆಯನ್ನು ಪೋಷಿಸಿ ಬೆಳೆಸಲು ನಮ್ಮಲ್ಲಿ ಉತ್ತಮ ವೇದಿಕೆ ಹೊಂದಿದ್ದು, ಹೆಚ್ಚಿನ ಮಾಹಿತಿಗಾಗಿ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಸುಪ್ರಸನ್ನ ನಗರದಲ್ಲಿರುವ ನಮ್ಮ ಶಾಲೆಗೆ ಒಮ್ಮೆ ಭೇಟಿ ನೀಡಿ. ದೂರವಾಣಿ ಸಂಖ್ಯೆ 9606960014 9606960020. ಚಲಿಸುತ್ತಿದ್ದ ಓಮಿನಿಗೆ ಬೆಂಕಿ ಬಿದ್ದು ಸುಟ್ಟು ಹೋದ ಘಟನೆ ಬಾಳೆಗುಳಿಯಲ್ಲಿ ನಡೆದಿದೆ. ಚಲಿಸುತ್ತಿದ್ದ ಓಮಿನಿಗೆ ಏಕಾಏಕಿ ಬೆಂಕಿ ಹೊತ್ತಿ ಸಂಪೂರ್ಣವಾಗಿ ಸುಟ್ಟು ಹೋದ ಘಟನೆ ಅಂಕೋಲದ ಬಾಳೆಗುಳಿಯಲ್ಲಿ ನಡೆದಿದೆ. ಮುರುಡೇಶ್ವರದಿಂದ ಗೋವಾಕ್ಕೆ ಚಲಿಸುತ್ತಿದ್ದ ಓಮಿನಿಗೆ ಬೆಂಕಿ ತಗುಲಿದ್ದು, ಓಮಿನಿ ಚಾಲಕ ಸಿನಿಮೆಯ ರೀತಿಯಲ್ಲಿ ಪಾರಾಗಿದ್ದಾನೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮ ನಡೆಸಲಾಯಿತು. ಕಳೆದ ಸೋಮವಾರ ಸಾಲ್ಕಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಗೋಡದಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮಲೇರಿಯಾ ಜ್ವರದ ನಿಯಂತ್ರಣ ಹಾಗೂ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಅರಿವು ಮೂಡಿಸಲಾಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಇಟುಗುಳಿ ಸದಸ್ಯರು, ಶಾಲಾ ಮುಖ್ಯ ಶಿಕ್ಷಕರು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸ್ಥಳೀಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ನಾವು ಜಾಸ್ತಿ ಮಾಡಬೇಕಾಗಿದೆ. 2021 ಮಲೇರಿಯಾ ಪ್ರಕರಣ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬಂದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಈ ಒಂದು ಮಲೇರಿಯಾ ಪ್ರಕರಣಗಳು ಇನ್ನೂ ಕಂಡು ಬರ್ತಾ ಇರೋದ್ರಿಂದ ಅಲ್ಲಿ ತನಕ ನಾವು ಸೇಫ್ ಅಲ್ಲ. ಹಾಗಾಗಿ ನಾವು ಇದರ ಬಗ್ಗೆ ಜಾಗೃತಿ ಆಗ್ಲಿಕ್ಕೆ ಬೇಕು. ಈ ಸೊಳ್ಳೆಗಳು ಉತ್ಪತ್ತಿ ಆಗುವಂಥದ್ದು ಜೆಎನ್ವಿಯ ಶಿಕ್ಷಣ ಸಂಸ್ಥೆಯಲ್ಲಿ ಯೋಗ ಅಭ್ಯಾಸದ ಮೂಲಕ ವಿಶ್ವ ಯೋಗ ದಿನಾಚರಣೆ ಆಚರಿಸಲಾಯಿತು. ಯೋಗ ದಿನಾಚರಣೆಯ ಅಂಗವಾಗಿ ಇಲ್ಲಿಯ ಜೆಎಂಜೆ ಶಿಕ್ಷಣ ಸಂಸ್ಥೆಯಲ್ಲಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಯೋಗಾಭ್ಯಾಸ ನಡೆಸಲಾಯಿತು. ಯೋಗಾಭ್ಯಾಸದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಸಿಸ್ಟರ್ ಅಮಲಾ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ಪಿಲೋ ಜೋಸೆಫ್ ಹಾಗೂ ಸಂಜಾನನಾ ಉಪಾಸತೆ ಸಂಜಾನನಾ ಉಪಾಸತೆ ಸಂಜಾ. ಅಕ್ರಮ ಸಲಾಯಿ ಮಾರಾಟ ಹಾಗೂ
ಇಸ್ಪೀಟ್ ಜುಗಾರಿ ನಿಲ್ಲಿಸುವಂತೆ ಒತ್ತಾಯಿಸಿ ರೈತ ಮುಖಂಡ ವೀರಭದ್ರ ನಾಯ್ಕ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಸಿರ್ಸಿ ಸಿದ್ದಾಪುರ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಸಾರಾಯಿ ಮಾರಾಟ, ಇಸ್ಪೀಟು, ಜುಗಾರಿ ಮುಂತಾದ ಅನಧಿಕೃತ ಚಟುವಟಿಕೆಗಳನ್ನು ನಿಲ್ಲಿಸಲು ಕ್ರಮ ತೆಗೆದುಕೊಳ್ಳುವಂತೆ ರೈತ ಮುಖಂಡ ವೀರಭದ್ರ ನಾಯ್ಕ್ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಸಿರ್ಸಿ ಹಾಗೂ ಸಿದ್ದಾಪುರ ತಾಲೂಕಿನ ಹಳ್ಳಿಗಳಲ್ಲಿ ಅಲ್ಲಲ್ಲಿ ಅವಾಹತವಾಗಿ ಅಕ್ರಮ ಸಾರಾಯಿ ಮಾರಾಟ ವ್ಯವಹಾರ ಹಾಗೂ ಇಸ್ಪೀಟು ಜುಗಾರಿ ದಂಗೆಗಳು ನಿರ್ಬಿಡೆಯಿಂದ ಸಾಗುತ್ತಿದ್ದು ನಮ್ಮಲ್ಲಿ ಜನಸಾಮಾನ್ಯರು ದೂರುತ್ತಿದ್ದಾರೆ. ಶಾಲಾ ಕಾಲೇಜುಗಳ ಹತ್ತಿರವೇ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡುತ್ತಿದ್ದು ಇದರಿಂದ ಯುವಕರು ಕುಡಿತದ ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ಇದಲ್ಲದೆ ಕುಟುಂಬದಲ್ಲಿ ದುಡಿಯುವ ವ್ಯಕ್ತಿಗಳೇ ಕುಡಿತದ ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಕುಡಿದು ಜುಗಾರಿಯಂತಹ ದುಶ್ಚಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಂಸಾರದ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ. ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ, ಕೌಟುಂಬಿಕ ನೆಮ್ಮದಿ ಹಾಳಾಗಿ ಜನಸಾಮಾನ್ಯರಿಗೂ ತೊಂದರೆಯಾಗುತ್ತಿದೆ. ಆದ್ದರಿಂದ ಸಿರ್ಸಿ ಸಿದ್ದಾಪುರ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಸಾರಾಯಿ ಮಾರಾಟ, ಇಸ್ಪೀಟು, ಜುಗಾರಿ ಮುಂತಾದ ಅನಧಿಕೃತ ಚಟುವಟಿಕೆಗಳನ್ನು ನಿಲ್ಲಿಸಲು ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಸಲ್ಲಿಸಿದ್ದಾರೆ. ವೀರಭದ್ರ ನಾಯ್ಕ್ ಅಲಿಯಾಸ್ ಹಳದಕಟ್ಟ, ಲಕ್ಷ್ಮಣ್ ನಾಯ್ಕ್ ಬೇಡ್ಕಣಿ, ರಾಘು ಕಾವಂಚೂರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.